ಹುಣಸೂರಲ್ಲಿ ಚಿನ್ನದ ಭಂಡಾರವನ್ನೇ ಕದ್ದ ಖದೀಮರು ಪೊಲೀಸರಿಗೆ ದೊಡ್ಡ ಸವಾಲಾಗಿದ್ದಾರೆ. 10 ನಿಮಿಷದಲ್ಲಿ 5 ಕೋಟಿ ಮೊತ್ತದ ಚಿನ್ನ ತುಂಬಿಕೊಂಡು ಎಲ್ಲೋದ್ರು ಅನ್ನೋದೇ ಗೊತ್ತಾಗ್ತಿಲ್ಲ. 10 ನಿಮಿಷ 5 ಕೋಟಿಯ ಚಿನ್ನದ ಬೇಟೆ. ಪಕ್ಕಾ ಪ್ಲಾನ್, ಮೂಟೆ ಮೂಟೆ ಚಿನ್ನ ಕದ್ದು ಎಸ್ಕೆ. ರಾಜ್ಯದಲ್ಲಿ ದರೋಡೆಕೋರರ ಅಟ್ಟಹಾಸ ಎಲ್ಲೆ ಮೀರಿದೆ. ತಿಂಗಳಿಗೆ ಒಂದರಂತೆ ನಡೆಯುತ್ತಿರೋ ದರೋಡೆ ಪ್ರಕರಣಗಳು ಎಲ್ಲರನ್ನ ಬೆಚ್ಚಿ ಬೀಳಿಸುತ್ತಿದೆ. ವಿಜಯಪುರದ ಚಡಚಣದಲ್ಲಿ ಬ್ಯಾಂಕ್ಗೆ ಕನ್ನ ಹಾಕಿದ್ದಾಯ್ತು. ಬೆಂಗಳೂರಿನಲ್ಲಿ ಹಾಡಹಗಲೇ ರಾಬರಿ ಮಾಡಿದ್ದಾಯ್ತು. ಈಗ ಮೈಸೂರಿನ ಹುಣಸೂರಲ್ಲೂ ಮುಸುಕುದಾರಿಗಳು 5 ಕೋಟಿ ಬೆಲೆಯ ಚಿನ್ನದ ಬೇಟೆಯಾಡಿದ್ದಾರೆ. ಇದರ ಹಿಂದೆ ಬಿದ್ದಿರುವಂತಹ ಪೊಲೀಸರು ದರೋಡೆಕೋರರ ಜಾಡು ಹಿಡಿಯುತ್ತಿದ್ದಾರೆ. ಹುಣಸೂರು ಪಟ್ಟಣದ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂಗಡಿಯಲ್ಲಿ ಚಿನ್ನದ ಖಜಾನೆಯನ್ನೇ ಲೂಟಿ ಮಾಡಿದ್ದಾರೆ. ನಿನ್ನೆ ಮಠ ಮಧ್ಯಾಹ್ನವೇ ಚಿನ್ನದಂಗಡಿಗೆ ನುಗ್ಗಿದವರು ಜಸ್ಟ್ 10 ನಿಮಿಷದಲ್ಲಿ ಕೋಟಿ ಬೆಲೆಯ ಚಿನ್ನ ಹಾಗೂ ವಜ್ರವನ್ನ ಹೊತ್ತೊಯ್ದಿದ್ದಾರೆ. ದರೋಡೆಕೋರರ ಹಿಂದೆ ಬಿದ್ದಿರುವಂತಹ ಪೊಲೀಸರು ಒಂದೊಂದೇ ಮಾಹಿತಿಯನ್ನ ಹೊರಹಾಕ್ತಿದ್ದಾರೆ. ಸಿಸಿಟಿವಿಯ ಜಾಡು ಹಿಡಿದು ತನಿಖೆಗಿಳಿದ ಪೊಲೀಸರಿಗೆ ಇವರು ಅಂತಾರಾಜ್ಯ ಕಳ್ಳರು ಅನ್ನೋದು ಗೊತ್ತಾಗಿದೆ. ದರೋಡೆಗೂ ಮೊದಲೇ ಹುಣಸೂರು ಸುತ್ತಮುತ್ತ ಲಾಡ್ಜ್ನಲ್ಲಿ ತಂಗಿದ್ದ ಕಳ್ಳರ ಗ್ಯಾಂಗ್ ಪಕ್ಕಾ ಪ್ರೀ ಪ್ಲಾನ್ ಮಾಡಿಕೊಂಡೇ ಲೂಟಿಗೆ ಇಳಿದಿದ್ರು. ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಎಂಟ್ರಿ ಕೊಟ್ಟ ರಾಬರ್ಟ್ಸ್ ಪಡೆ ಹೆಲ್ಮೆಟ್ ಧರಿಸಿ ಕೈಯಲ್ಲಿ ಗನ್ ಹಿಡ್ಕೊಂಡು ಚಿನ್ನದಂಗಡಿಗೆ ನುಗ್ಗಿದ್ರು. 10 ನಿಮಿಷದಲ್ಲಿ ಚಿನ್ನ ಹಾಗೂ ವಜ್ರವನ್ನ ತುಂಬಿಕೊಂಡು ಕೆಆರ್ ನಗರ ಮಾರ್ಗವಾಗಿ ಹಾಸನ, ಮಂಗಳೂರು ಕಡೆ ಎಸ್ಕೇಪ್ ಆಗಿದ್ದಾರೆ. ಹೀಗಾಗಿ ಮಡಿಕೇರಿ, ಹಾಸನ, ಮಂಗಳೂರು, ಕೇರಳದಲ್ಲಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಯಾವಾಗ ಹುಣಸೂರಿನ ದರೋಡೆ ಪ್ರಕರಣ ಸದ್ದು ಮಾಡೋದಕ್ಕೆ ಶುರುವಾಯಿತು, ಮೈಸೂರಿನ ಬೋಗಾದಿ, ರೂಪಾನಗರದ ಕೆಲವರಿಗೆ ಆತಂಕ ಶುರುವಾಗಿದೆ. ಯಾಕಂದ್ರೆ ಇದೇ ಏರಿಯಾದ ಹಲವರ ಬೈಕ್ಗಳು ಕಳ್ಳತನವಾಗಿದೆ. ಹೀಗಾಗಿ ಈ ಬೈಕ್ನಲ್ಲಿ ಕಳ್ಳರು ದರೋಡೆ ಮಾಡಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಅವರು ಸಿಸಿ ಕ್ಯಾಮ್ರಾ ಇದ್ರೂ ತಲೆ ಕೆಡ್ಸ್ಕೊಂತಿಲ್ಲ. ಅವ್ರು ಏನು ಟಾರ್ಗೆಟ್ ಮಾಡಬೇಕು ಆ ಮನೆಗಳಿಗೆ ಬರ್ತಿದ್ದಾರೆ, ಅಬ್ಸರ್ವ್ ಮಾಡ್ತಿದ್ದಾರೆ. ಮತ್ತೆ ಆ ಬೈಕ್ಗಳು ಯಾವುದು ಅವ್ರಿಗೆ ಸೂಟಬಲ್ ಆಗಿರುತ್ತೆ ಅದನ್ನ ತಗೊಂಡು 5 ರಿಂದ 6 ಜನ ಕವರ್ ಮಾಡ್ಕೊಂಡೇ ಮಾಡ್ತಾ ಇದ್ದಾರೆ. 1 ವೀಕಿಂದ ಬೊಗಾದಿಯಿಂದ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬೊಗಾದಿ ಸುತ್ತಮುತ್ತ ಬಡಾವಣೆಗಳಲ್ಲಿ ಎಲ್ಲರೂ ಕೂಡ ಕೈಲಿ ಲಾಂಗು ಮತ್ತೆ ಮಚ್ಚು, ಸ್ಕ್ರೂ ಡ್ರೈವರು 5 ಜನ ಕೂಡ ಲೀಲಾಜಾಲವಾಗಿ 3 ಗಂಟೆ ರಾತ್ರಿಯಲ್ಲಿ ಓಡಾಡ್ತಿದ್ದಾರೆ. ಇದ್ರ ಬಗ್ಗೆ ನಾವು ಜೈಪುರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಕರೆಸಿದ್ರು ಕೂಡ 1 ವಾರ ಆದರೂ ಕೂಡ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ. ರಾತ್ರಿ ಹೊತ್ತು ಒಬ್ಬೊಬ್ಬರೇ ಬರೋದೇ ಕಷ್ಟ ಆಗಿದೆ. ದಯಮಾಡಿ ನಮಗೆ ಪೊಲೀಸು ಅಲ್ಲಿ ಬೀಟ್ನ ವ್ಯವಸ್ಥೆ ಆಗಿರ್ಬೋದು, ರೂಪಾನಗರ ಮತ್ತು ಕಾವೇರಿ, ರವಿಶಂಕರ್ ಅಲ್ಲಿ. ಏನು ದರೋಡೆ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ರು. ನಮ್ಮ ಪೊಲೀಸ್ ಇಲಾಖೆ ಅತ್ಯಂತ ಒಂದು ಕಾರ್ಯದಕ್ಷ ಇಲಾಖೆ ಅದು. ಈ ಇಲಾಖೆಗೆ ನೀವು ಫ್ರೀ ಹ್ಯಾಂಡ್ ಕೊಡ್ತು ಅಂತಂದರೆ 24 ಅವರ್ಸಲ್ಲಿ ಮೈಸೂರನ್ನ ಎಂಟೈರ್ ಮೈಸೂರನ್ನ ಕ್ಲೀನಪ್ ಮಾಡಿಬಿಡ್ತಾರೆ. ಇವರು ಟ್ರೇಸ್ ಮಾಡ್ತಾರೆ. ಪೊಲೀಸರಿಗೆ ದಕ್ಷತೆ ಇದೆ. ನೀವು ಪೊಲೀಸರು ಇವತ್ತು ಅವರು ಸಂತ್ರಸ್ತರಾಗಿ ಹೋಗಿದ್ದಾರೆ. ಅವರು ಏನು ಬೇಕಾದ್ರೆ ನಡೀಲಿ, ನಾನು ಕುರ್ಚಿನಲ್ಲಿ ಭದ್ರವಾಗಿ ಕೂತ್ಕೊಂಡಿರೋಣ ಅಂತ ಸಿದ್ದರಾಮಯ್ಯನವರು ಅಂದ್ಕೊಂಡಿದ್ದಾರೆ. ಒಟ್ನಲ್ಲಿ ಚಿನ್ನದ ಮೂಟೆ ಹೊತ್ತೊಯ್ದ ಖದೀಮರ ಹೆಜ್ಜೆ ಗುರುತು ಪತ್ತೆಯಾಗ್ತಿಲ್ಲ. ಹೀಗಾಗಿ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಪೊಲೀಸರು ಹುಡುಕಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.